ಸಾರಿಗೆ ಬಸ್ಸಿನಲ್ಲಿ ಸಂಚರಿಸುತ್ತಿದ್ದ ವಿದ್ಯಾರ್ಥಿನಿಗೆ ನಿರ್ವಾಹಕ ಕಿರುಕುಳವನ್ನು ನೀಡಿದ್ದಾನೆ. ಅದನ್ನು ಪ್ರಶ್ನಿಸಿದ ವಿದ್ಯಾರ್ಥಿಯನ್ನು ಇತರ ಪ್ರಯಾಣಿಕರ ಮುಂದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದಾರಿ ಮಧ್ಯೆ ಕೆಳಗಿಳಿಸಿರುವುದಾಗಿ ವಿದ್ಯಾರ್ಥಿನಿಯು ದೂರಿದ್ದಾಳೆ. ಮಂಗಳವಾರ ಬೆಳಗ್ಗೆ ಬಂಟ್ವಾಳನಲ್ಲಿ ಈ ಘಟನೆ ನಡೆದಿದೆ. ಗಡಿ ಪ್ರದೇಶದಲ್ಲಿರುವ ಕಾಲೇಜೊಂದರಲ್ಲಿ ಅಂತಿಮ ಬಿಸಿಎ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿ ಬಂಟ್ವಾಳನಿಂದ ಕರ್ನಾಟಕ ಸಾರಿಗೆ ಬಸ್ ಅನ್ನು ಹತ್ತಿದ್ದಾಳೆ. ಪ್ರಯಾಣದ ಸಮಯದಲ್ಲಿ ಈ ಹಿಂದೆಯೇ ನನ್ನೊಂದಿಗೆ ತಪ್ಪಾಗಿ ವರ್ತಿಸಿದ್ದ ಬಸ್ ನಿರ್ವಾಹಕ ಅದೇ ಬಸ್ನಲ್ಲಿದ್ದ ವಿದ್ಯಾರ್ಥಿನಿಯನ್ನ ಉದ್ದೇಶಪೂರ್ವಕವಾಗಿ ಗುರಿಯಾಗಿಸಿಕೊಂಡು ಅನುಚಿತ ವರ್ತನೆ ನಡೆಸಿರುವುದಾಗಿ ದೂರಲಾಗಿದೆ. ಇದನ್ನು ಪ್ರಶ್ನಿಸಿದ ವಿದ್ಯಾರ್ಥಿನಿಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬಸ್ನಿಂದ ಕೆಳಗಿಳಿಸಿರುವುದಾಗಿ ದೂರಲಾಗಿದೆ. ಬಸ್ನಲ್ಲಿದ್ದ ಎಲ್ಲ ಪ್ರಯಾಣಿಕರ ಮುಂದೆ ಅಪಮಾನದ ರೀತಿಯಲ್ಲಿ ಮಾತನಾಡಿ ಕಿರುಕುಳ ನೀಡಿದ್ದಾನೆ ಎನ್ನಲಾಗಿದೆ. ಕಾಲೇಜು ವಿದ್ಯಾರ್ಥಿನಿ ಹಾಗೂ ಮಹಿಳೆ ಎಂಬುದನ್ನು ಪರಿಗಣಿಸದೆ ಅವಮಾನ ಮಾಡಿರುವುದಾಗಿ ವಿದ್ಯಾರ್ಥಿನಿ ಹೇಳಿದ್ದಾಳೆ. BCA ಫೈನಲ್ ಇಯರ್ ಸ್ಟೂಡೆಂಟ್. ಡೈಲಿ ನಾನು ಕರ್ನಾಟಕ KSRTCಯಲ್ಲಿ ಹೋಗೋದು. ಸೊ ಇವತ್ತು ಅಂದರೆ ಒಬ್ಬ ಇದ್ದಾನೆ ಕಂಡಕ್ಟರ್, KSRTC ಕಂಡಕ್ಟರ್ ಒಬ್ಬ. ಅವನು ಡೈಲಿ ಮಿಸ್ಯೂಸ್ ಮಾಡ್ತಿದ್ದ. ಅಂದರೆ ಯಾವಾಗೆಲ್ಲ ಅವನು ಇರ್ತಾನೆ ಅವನನ್ನ ಮೇಲೆ ಮಿಸ್ಯೂಸೇ ಮಾಡ್ತಿದ್ದ, ಟಚ್ ಮಾಡೋದು ಹಾಗೆ ಹೀಗೆಲ್ಲ ಮಾಡ್ತಾ ಇದ್ದ. ನನ್ನನ್ನೊಂದು ಪಾಯಿಂಟ್ ಔಟ್ ಮಾಡಿ ಇದು ಮಾಡೋದು. ಸೊ ಒಂದು ದಿನ ನಾನು ಅವನ ಹತ್ರ ಆರ್ಗ್ಯೂ ಸಹ ಮಾಡಿದ್ದೇನೆ, ಬಸ್ಸಲ್ಲಿ ಗಲಾಟೆ ಆಗಿದೆ ನಮಗಿಬ್ಬರಿಗೆ ಸಹ. ನಾನು ಆದರೂ ಅದನ್ನು ಬಿಟ್ಟೆ, ಅದು ಇರಲಿ ಪರವಾಗಿಲ್ಲ ಅಂತ ಹೇಳಿ. ಇವತ್ತು ಅದೇ ರೀತಿ ಮಾಡುವಾಗ ನಾನು ಮತ್ತೆ ಗಲಾಟೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅವನೆಂತ ಮಾಡಿದೆ ಅಂತ ಹೇಳಿದರೆ, ಬಸ್ಸನ್ನು ನಡು ರೋಡಲ್ಲಿ ನಿಲ್ಲಿಸಿ ನನ್ನನ್ನು ಬಸ್ಸಿಂದ ಹೊರಗೆ ಹಾಕಿದ. ನಾನು ತಳ್ಳಿದೆ ಆ್ಯಕ್ಚುಲಿಯಾಗಿ. ನಾನು ಹೇಳಿದೆ ನಾನು ಕಂಪ್ಲೇಂಟ್ ಮಾಡ್ತೇನೆ, ಹೇಗೆ ಮಾಡ್ತೇನೆ, ನಂಗೆ ಗೊತ್ತುಂಟು ಬಸ್ಸ ರೂಲ್ಸ್ ಎಲ್ಲ ಹೇಗಿದೆ ಅಂತ ಗೊತ್ತುಂಟು ಅಂತ ಹೇಳಿದೆ. ಆದರೂ ಕೂಡ ಅವನು ನನ್ನನ್ನು ಇದು ಮಾಡೋದು, ಹಿಂಗೆ ಎಂತ ಮಾಡಲಿಕ್ಕೆ ಆಗ್ತದೆ ಹೋಗಿ ಮಾಡು ಅಂತೇಳಿ ನನ್ನನ್ನು ಬಸ್ಸಿಂದ ಹೊರಗೆ ನೂಕಿದ. ಈಗ ಇವತ್ತಂತಲ್ಲ ಎಲ್ಲರೂ ಕೂಡ ಆಲ್ಮೋಸ್ಟ್ ಕರ್ನಾಟಕ ಸ್ಟೇಟ್ ಬಸ್ ಅವರೆಲ್ಲ ಹಾಗೆ ಒಂದು ರೆಸ್ಪೆಕ್ಟ್ ಕೊಡೋದಿಲ್ಲ. ಸ್ಟೂಡೆಂಟ್ಸನ್ನು ನೋಡಿದರೆ ಪಾಸ್ ಉಂಟು ಅಂತ ಹೇಳಿ ಬಸ್ ನಿಲ್ಲಿಸೋದಿಲ್ಲ. KS ರೋಡಲ್ಲಂತೂ ನಮಗೆ ಬಸ್ ನಿಲ್ಲಿಸೋದೇ ಇಲ್ಲ. ಬಸ್ ನಮ್ಮನ್ನು ಕಂಡ್ರೆ ಸಾಕು ತೆಗೊಂಡು ಹೋಗ್ತಾರೆ. ನಾನು ತಲಪಾಡಿಂದ ಹತ್ತುದೆ ಯಾವಾಗಲೂ ಕೂಡ. ಸೊ ಹಾಗೆ ಇವತ್ತು ನನ್ನ ನಡು ರೋಡಲ್ಲಿ ನಿಲ್ಲಿಸಿದ್ದಾರೆ. ನನಗೆ ಎಕ್ಸಾಮ್ ಇದ್ದಿತ್ತು, ಫುಲ್ ಟೆನ್ಷನಲ್ಲಿದ್ದೆ ನಾನು ಎಕ್ಸಾಮ್ ಇದರಲ್ಲಿ. ಆದರೂ ನನ್ನ ನಡುವಲ್ಲಿ ನಿಲ್ಲಿಸಿ ಹೋಗಿದ್ದಾರೆ. ನನಗೆ ತುಂಬ ಬ್ಲ್ಯಾಂಕ್ ಆಯಿತು. ನಾನು ಆನ್ ದ ಸ್ಪಾಟ್ ನನಗೆ ಎಂತ ಮಾಡಬೇಕಂತ ಸಹ ಗೊತ್ತಾಗಲಿಲ್ಲ. ನಾನು ಕಾಲೇಜ್ಗೆ ಕೂಡ ಹೋಗಲಿಲ್ಲ. ನನಗೆ ಅದೊಂದು ಮೆಂಟಲಿ ಸ್ಟ್ರೆಸ್ ಥರ ಆಗಿದೆ ಈಗ. ಈ ಬಗ್ಗೆ ಮಂಜೇಶ್ವರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ. ರೆಹಮಾನ್ ಉದ್ಯಾವರ, V4 ನ್ಯೂಸ್, ಮಂಜೇಶ್ವರ. Home or office, you can get the furniture according to your imagination and color combination from Tamam Furniture World. Best quality at affordable price. Think luxury, live luxury. Free delivery with warranty. Tamam, finest quality at affordable price. Tamam Furniture World, Uppala, Bandiyod, Udyavar. Now at Mangalore.